ಕುಡಿಯುವ ನೀರು ಇಂದಿನ ಬಹಳ ದೊಡ್ಡ ಸವಾಲು. ಪ್ರತಿಯೊಂದು ಕೂಡ ಮಾಲಿನ್ಯಕ್ಕೆ ತುತ್ತಾಗಿರುವ ಸಂದರ್ಭದಲ್ಲಿ ಶುದ್ಧ, ಸುರಕ್ಷಿತ ಕುಡಿಯುವ ನೀರನ್ನು ಪೂರೈಕೆ ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ. ಇಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸೆಕ್ಯೂರ್ ವಾಟರ್ಸ್ ಎನ್ನುವ ಸಂಸ್ಥೆ ಸಜ್ಜಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸವಾಲಾಗಿರುವ ಶುದ್ಧ ಕುಡಿಯುವ ನೀರಿನ ಸೇವೆಯನ್ನ ಒದಗಿಸಲು ಮಂಗಳೂರಿನಲ್ಲಿ ಸಂಸ್ಥೆಯೊಂದು ಸಜ್ಜಾಗಿದೆ. ಮಂಗಳೂರಿನ ಅತ್ತಾವರದಲ್ಲಿ ಸೆಕ್ಯೂರ್ ವಾಟರ್ಸ್ ಎನ್ನುವ ಸಂಸ್ಥೆ ಶುಭಾರಂಭಗೊಂಡಿದೆ. ಅತ್ತಾವರದ ಕೆಎಂಸಿ ಆಸ್ಪತ್ರೆಯ ಪಕ್ಕದಲ್ಲಿರುವ ಚಾಂದ್ ಕಾಂಪ್ಲೆಕ್ಸ್ನ ಗ್ರೌಂಡ್ ಫ್ಲೋರ್ನಲ್ಲಿ ಶುಭಾರಂಭಗೊಂಡ ಮಳಿಗೆಯನ್ನ ಮಾಲಕರಾದ ಸಲೀಂ ಅವರ ಪೋಷಕರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಮಂಗಳೂರಿನ ನೂರ್ ಮಸೀದಿಯ ಧರ್ಮಗುರುಗಳಾದ ಯೂಸುಫ್ ಕಾಸಿಮಿ ಅವರು ದುವಾ ನೆರವೇರಿಸಿದರು. ತದ ಬಳಿಕ ಅವರು ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. വളരെ പരിശുദ്ധമായ വെള്ളത്തെ നാം ഇറക്കിത്തോണം. ഖുർആനിലെ പല സ്ഥലങ്ങളിലായിട്ട് അല്ലാഹു ഈ അനുഗ്രഹത്തെ, ഈ നിഅമത്തിനെ വളരെ വിശാലമായ നിലയിൽ നമ്മെ ഓർമ്മപ്പെടുത്തുന്നുണ്ട്. വെള്ളം അമൂല്യമാണ്. അതിൻ്റെ ശുദ്ധീകരണം, അതിനെ ശുദ്ധിയായ നിലയിൽ നിലനിർത്തുക എന്നുള്ളത് അതിൻ്റെ ബാധ്യതയും കൂടി നമുക്കുണ്ട്. അതുകൊണ്ട് വെള്ളം മലിനമാകാതെ അതിനെ സൂക്ഷിക്കേണ്ടത് നമ്മുടെ ബാധ്യതയാണ്. അത് അമിതമായി വിനിയോഗിക്കുന്നതും പാടില്ല എന്ന് പരിശുദ്ധമായ ദീൻ നമ്മെ പഠിപ്പിക്കുന്നു. ഒരു സഹാബി വര്യൻ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ ഉന്നത സഹചാരി ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಅತ್ತಾವರ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಆನುವಂಶಿಕ ಅರ್ಚಕರಾದ ಸಿ ಗೋಪಾಲಕೃಷ್ಣ ಭಟ್ ಮಾತನಾಡಿ, ಪ್ರತಿಯೊಬ್ಬರಿಗೆ ನೀರು ಅತಿ ಮುಖ್ಯವಾಗಿದೆ. ನೀರಿಗೆ ಯಾವುದೇ ಧರ್ಮವಿಲ್ಲ. ಆರೋಗ್ಯವಂತರಾಗುವ ನಿಟ್ಟಿನಲ್ಲಿ ಗ್ರಾಹಕರಿಗೆ ಇನ್ನಷ್ಟು ಸೇವೆ ನೀಡಲಿ ಎಂದು ಶುಭ ಹಾರೈಸಿದರು. ನಾವೆಲ್ಲ ಒಂದೇ, ನಮಗೆಲ್ಲ ನೀರು ಬೇಕೇ ಬೇಕು. ನೀರಿಲ್ಲದೆ ಮನುಷ್ಯ ಬದುಕಲಿಕ್ಕಿಲ್ಲ. ಅವನು ಎಲ್ಲವೇ ಆಗಲಿ. ನೀರಂತೂ ಆಹಾರ ಇಲ್ಲದೆ, ಈಗ ಇವರ ಬಾಧ್ಯರು ಹೇಳಿದರು, ಆಹಾರ ಇಲ್ಲದ್ದು ಬದುಕ್ಬೋದು. ನೀರು ಮಾತ್ರ ಎಲ್ಲರಿಗೂ ಅತ್ಯಗತ್ಯ. ಇದರಲ್ಲಿ ಮತಭೇದ ಇಲ್ಲ. ಯಾವುದಕ್ಕೆ ನೀರು ಕುಡಿದ್ರಲ್ಲಿ ನೀರು ಕುಡಬಾರ್ದು, ನೀರು ಅರ್ಹನಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ನೀರು ಸರ್ವೇಸಾಮಾನ್ಯ ಎಲ್ಲರಿಗೂ ಆಗುತ್ತೆ. ಹಾಗೆ ಈಗಿನ ಪ್ರಸ್ತುತ ವಾತಾವರಣದಲ್ಲಿ ಶುದ್ಧ ನೀರು ಭಾಳ ಕಷ್ಟ. ಯಾಕೆಂದರೆ ಬಾವಿ ನೀರಿರ್ಬೋದು, ಸರ್ಕಾರದಿಂದ ನಲ್ಲಿ ನೀರಿರ್ಬೋದು, ಯಾವುದೇ ಇದ್ದರೂ ಎಲ್ಲವನ್ನು ಶುದ್ಧೀಕರಿಸಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆಲ್ಲ ನಮ್ಮ ಮಿತ್ರರು ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಮುಖ್ಯವಾಗಿ ಈ ಸಂಸ್ಥೆಗೆ ಜನಾಕರ್ಷಣೆ ಆಗಬೇಕು. ಜನ ಬಂದರೂ ಸಾಕು. ಬಳಿಕ ಮಾತನಾಡಿದ ಜೆಪ್ಪು ಸಂತ ಜೋಸೆಫ್ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ಮಾತನಾಡಿ, ಗ್ರಾಹಕರ ವಿಶ್ವಾಸವನ್ನ ಗಳಿಸುವ ಪ್ರಯತ್ನವನ್ನ ಮಾಡಬೇಕು. ಶುದ್ಧ ನೀರು ಒದಗಿಸುವ ಮೂಲಕ ಮಳಿಗೆ ಇನ್ನಷ್ಟು ಬೆಳೆಗಲಿ ಅಂತ ಶುಭ ಹಾರೈಸಿದ್ರು. ಏನು ನಮ್ಮ ಕೆಲವು ದುರ್ಬುದ್ಧಿಯೋ ಸುಬುದ್ಧಿಯೋ ಅಂತ ಗೊತ್ತಿಲ್ಲ, ನೀರು ಹಾಳಾಗಿದೆಯೋ, ಅದಕ್ಕೆ ಪುನಃ ದೇವರು ಜನರಿಗೆ ಬುದ್ಧಿ ಕೊಟ್ಟಿದ್ದಾರೆ. ಪುನಃ ನೀರು ಶುದ್ಧ ಕುಡಿಯುವಂಥ ನೀರು ಸಿಗಬೇಕಂತ ಹೇಳಿ ಇಂಥ ಮಿಷನ್ಗಳು, ಸಂಸ್ಥೆಗಳು ಬೆಳೆದಿವೆ. ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಈ ಪರಿಸರದ ಎಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ದೊರಕಲಿ. ಅವರಿಗೆ ನೀರು ದೊರಕುವಾಗ ಅದೇ ಅಡ್ವರ್ಟೈಸ್ಮೆಂಟ್. ಅವ್ರು ಯಾರಾದರೂ ಮನೆಗೆ ಹೋದರೆ ಒಳ್ಳೆ ನೀರು ಕೊಟ್ಟರೆ ಸಂತೋಷಪಟ್ಟು ಎಲ್ಲಿಂದ ಇದು ನೀರು ಎಲ್ಲಿಂದ ಪ್ಯೂರಿಫೈ ಇದು ಮಾಡಬೇಕು, ನಿಮ್ಮ ಸಂಸ್ಥೆ ಹೆಸರು ಹೇಳ್ತಾರೆ. ಅದಕ್ಕಾಗಿ ಬಹಳ ಒಂದು ಪ್ರಾಮಾಣಿಕತೆ ಬೇಕು. ಏಕೆಂದರೆ ಹಾಡು ಆದಂಥ ನೀರು ಶುದ್ಧ ಮಾಡುವಂಥ ಒಂದು ಸಂಸ್ಥೆ ನಿಮ್ಮದು. ನೀರಲ್ಲಿ ಹಲವು ಗುಣ ಉಂಟು, ಹೇಳುವಂಥ ಇವತ್ತು ಅಗತ್ಯ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಸರ್ವಶಕ್ತ ದೇವರು ಈ ಸಂಸ್ಥೆಯನ್ನು ಹರಸಲಿ, ನಿಮ್ಮನ್ನು ಹರಸಲಿ, ನಿಮಗೆ ಕೈಕಾಲಿಗೆ ಶಕ್ತಿಯನ್ನು ಕೊಡಲಿ. ಈ ಸಂಸ್ಥೆಯನ್ನು ಬೆಳೆಸುವಾಗ ನೀವು ಹಲವು ಬಾರಿ ಮಾರ್ಗದಲ್ಲಿ ಆ ಕಡೆ ಈ ಕಡೆ ಹೋಗಬೇಕು. ಪ್ರತ್ಯೇಕವಾಗಿ ಮಾರ್ಗದಲ್ಲಿ ನಿಮಗೆ ದೇವರ ರಕ್ಷಣೆಯನ್ನು ಕೊಡಲಿ. ಈ ಸಂದರ್ಭದಲ್ಲಿ ಸೌದಿ ಅರೇಬಿಯಾದ ಉದ್ಯಮಿಗಳಾದ ಇಸ್ಮಾಯಿಲ್ ಬಾವಾ, ಇಬ್ರಾಹಿಂ, ಹೋಮ್ ವಾಯ್ಸ್ ಇಂಟೀರಿಯರ್ಸ್ ಕುದ್ರೋಳಿಯ ಪೂರನ್ ಚಂದ್ ಅತ್ತಾವರ, ಬೆಂಗಳೂರಿನ ಮಿಸ್ಕ್ ವಾಟರ್ ಪ್ಯೂರಿಫೈಯರ್ನ ಸಿಇಒ ಅಬ್ದುಲ್ ಹಮೀದ್, ದೇರ್ಲಕಟ್ಟೆಯ ಮಲಬಾರ್ ಕ್ಲೈನ ಮೊಹಮ್ಮದ್ ಅಶ್ರಫ್ ಮತ್ತು ಆರೀಸ್,
ಕನ್ಯಾನ ಎಚ್ಕೆಜೆಎಂ ಮಸೀದಿಯ ಅಧ್ಯಕ್ಷ ಸುಲೈಮಾನ್ ಫೈಜಿ, ಮಾಲಕರಾದ ಸಲೀಂ ಮತ್ತು ಅವಿನಾಶ್ ಟೀಮ್ ಈ ವೇಳೆ ಹಾಜರಿದ್ದರು. ನೂತನವಾಗಿ ಕಾರ್ಯಾರಂಭಿಸಿರುವ ಸೆಕ್ಯೂರ್ ವಾಟರ್ಸ್ ಸಂಸ್ಥೆಯು ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ವಿಭಾಗದಲ್ಲಿ ಸೇವೆಯನ್ನು ಒದಗಿಸಲಿದೆ. ಸೇಲ್ಸ್, ಸರ್ವಿಸ್ ಮತ್ತು ಆಕ್ಸೆಸರಿಗಳು ಲಭ್ಯವಿದೆ. ಆರ್ಒ, ಯುವಿ ವಾಟರ್ ಪ್ಯೂರಿಫೈಯರ್, ವಾಟರ್ ಕೂಲರ್, ಫ್ರೀ ಫಿಲ್ಟರೇಷನ್, ಆರ್ಒ ಪ್ಲಾಂಟ್, ಎಸ್ಟಿಪಿ ಪ್ಲಾಂಟ್, ಐಟಿಪಿ ಪ್ಲಾಂಟ್, ಸ್ವಿಮ್ಮಿಂಗ್ ಪೂಲ್ ಫಿಲ್ಟರೇಷನ್ ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸೇವೆಗಳು ಲಭ್ಯವಿದೆ. ಈ ಮೂಲಕ ಸಮಗ್ರ ಸೇವೆಯನ್ನ ನೀಡಲು ಸಂಸ್ಥೆಯು ಸಜ್ಜಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.